2 ಸ್ವಲ್ಪ ತೆಗೆದುಕೊಂಡು ಕೊಡು. ಸಾಗರ್, ಹಣ ಸಿಗುತ್ತೆ ಎಂದು ಕಂಠಮಠ ಬ್ರಾಂಡಿ ಕುಡಿದು ಹೆಂಡತಿಯ ಪಕ್ಕದಲ್ಲಿ ನಿಂತಿಗೆ ಜಾರಿದರೆ ಮುಂದೆ ನೀನು ನನ್ನ ಕೈಯಲ್ಲಿ ಸಾವಿಗೆ ಶರಣಾಗುತ್ತೀಯ ವಿಚಾರಿಸು. ತೆಗೆದುಕೋ 2 ಲಕ್ಷ ರೂಪಾಯಿ ಸಾಗರ್, ಎಂಜಾಯ್ ಮಾಡು. ಆಮೇಲೆ ನೀವು ನಾವು ನಿಮಗೆ ಸಹಾಯ ಮಾಡಿದಷ್ಟು ನಮ್ಮ ಮನೆಯಲ್ಲಿ ನಾಳೆ ನಮ್ಮ ಮನೆಯಲ್ಲಿ ಕದನದ ಕೋಲಾಹಲ ಬರುತ್ತೇನೆ. ಮಾಡು, ನಮಗೇನ್ ಬೇಕಾಗಿಲ್ಲ. ದಶಮುಖನಾಥ ಶ್ಯಾವತಾರ ನಿಮ್ಮ ಉತ್ತರ ತಿಳಿಬೇಕಂದ್ರ ಈ ಊರಿನ ಮಂಗ್ಯಾನ ಮಕ್ಕಳಿಗೆ ಅದೇ ಅಂತಲ್ರಿ, ಸತ್ತು ಹುಟ್ಟಿ ಬಂದ್ರೆ ಅವನ ಹರ ತಿಳಿಯಕ್ ಸಾಧ್ಯ ಇಲ್ಲ ಬಿಡ. ರಾಮ, ಈ ಸುತ್ತ ಹೊಳೆಗಳಲ್ಲಿ ನಿನ್ನದೇ ಒಂದು ಧರ್ಮ ತುಂಬಿದ ಮನೆ ಎಂದು ಸೋಕಿನಿಂದ ಈ 1000 ಒಳ್ಳೆಯ ಸರ್ದಾರ್ನ ಮುಂದೆ ಏಕವಚನದಲ್ಲಿ ಸಂಭವಿಸಿದ ಮಾತುಗಳು ಇನ್ನು ನನ್ನ ಕರ್ಣಪುಟಗಳಲ್ಲಿ ಸತ್ತು ಮಾಡುತ್ತಾನೆ ಇದೆ. ನಿನ್ನ ಜೀವನದ ತಮ್ಮನಿಂದ ತುಂಬಿದ ನಿನ್ನ ಸಂಸಾರ ಮನೆ ಬಿರಕ ಬಿಟ್ಟ ಗೋಡೆಯಂತೆ. ವಾಮಂಗ, ಈ ಸಂತೋಷವನ್ನು ಎಲ್ಲಿ ಹಂಚಿಕೊಳ್ಳೋಣ? ಇನ್ನೆಲ್ರಿ ಇದ್ದೇ ಇದೆಲ್ಲ ನಾವು ಬರೀಪ ಅಲ್ಲೇ ಹೋಗಿ ಹಂಚಿಕೊಳ್ಳೋಣ. ಸನುಜ, ನಿನ್ನ ರೂಪದಲ್ಲಿ ಪುಟ್ಟ ಕಿಟ್ಟ ಬಂಗಾರವಿದ್ದಂತೆ ನಿನ್ನ ಸೌಂದರ್ಯ ತುಂಬಿಕೊಂಡಿರುವಾಗ ನಾನು ಹೇಗೆ ಮರೆಯಲಿ ಸರೋಜ, ಹೇಗೆ ಮರೆಯಲಿ? ನಿನ್ನ ತೋಳಗಳು ನನ್ನನ್ನು ಅಪ್ಪುಗೆಯನ್ನು ಬಯಸುತ್ತದೆ, ಮೀನಿನಂತ ನಿನ್ನ ಕಣ್ಣುಗಳು ನನ್ನ ಚುಚ್ಚಿಕೊಳ್ಳುತ್ತದೆ. ಸರೋಜ, ನನ್ನ ತೋಳಗಳನ್ನ ಅಪ್ಪುಗೆಯನ್ನು ಬಯಸುತ್ತದೆ. ನೀವು ಬಾ ಸರೋಜ, ಈ ನಿನ್ನ ಹುಚ್ಚು ಪ್ರೇಮಿಯ ಕ್ರೀಡಾಂಗಣದಲ್ಲಿ ಪ್ರೇಮದಾಟ ಆಡೋಣ ಬಾ. ಎಲ್ರಿಗೂ ಎಲ್ರಿಗೂ ನೀನೇ ತಾನೇ.
ಏನೋ ಪೊಲೀಸ್ ಆಫೀಸರ್ ಯಾವುದೋ ಒಂದು ಸುಂದರವಾದ ಹುಡುಗಿಯ ಭಾವಚಿತ್ರವನ್ನು ಹಿಡಿದುಕೊಂಡು ಏಕಾಂತವಾದ ಸ್ಥಳದಲ್ಲಿ ರೆಕ್ಕೆಗಳಿಂದ ಹಕ್ಕಿಗಳು ಆಕಾಶದಲ್ಲಿ ಹಾರಾಡಲು ಬಯಸುತ್ತದೆ, ಕೋಗಿಲೆಗಳಂತೆ ಧ್ವನಿಯು ಸುಂದರವಾಗಿ ಕೂಗಲು ಬಯಸುತ್ತದೆ. ಅವರಂತೆ 25 ವರ್ಷ ದಾಟಿದ ಈ ಗಂಡಸು ಯಾವ ಆಸೆಯನ್ನು ಬಯಸುತ್ತಾರೆ ರಾಮು? ಓಹೋ, ಅದೇನು ಸಮಾಚಾರ? ಸಾರಿ ಕಿರಣ್, ನೀನು ಪ್ರೀತಿಸಿ ಮದುವೆಯಾದವಳು ಭಾರತಿ ಕನ್ಯಾಮಣಿ ಅಂತ ಗೊತ್ತೇ? ರಾಮು, ಈಗವರ ಮುಂದೆ ಬುದ್ಧಿ ಪ್ರವಚನ ಮಾಡುವುದು, ಆನೆಯೊಂದಿಗೆ ಗುದ್ದಾಡುವುದು ಎರಡೂ ಒಂದೇ ಅಲ್ಲವೇ? ನಿನ್ನ ದೃಷ್ಟಿಯಲ್ಲಿ ನಾನು ಬುದ್ಧಿವಂತನೆಂದು ಹೌದು ರಾಮು, ನೀನು ವಿದ್ಯೆಯಲ್ಲಿ ನನಗಿಂತ ಕಮ್ಮಿ ಓದಿರಬಹುದು, ಆದರೆ ಬುದ್ಧಿಶಕ್ತಿಯಿಂದ ಅದೆಷ್ಟು ಕಥೆ, ಕಾದಂಬರಿ, ನಾಟಕಗಳನ್ನು ರಚಿಸಿ ಅಂಕುಡೊಂಕಾಗಿ ಸಮಾಜವನ್ನು ತಿದ್ದಲು ಪ್ರಯತ್ನ ಮಾಡುತ್ತಿರುವುದಲ್ಲ, ನಿಜವಾಗಲೂ ಗ್ರೇಟ್ ರಾಮು, ಗ್ರೇಟ್. ಕಿರಣ್, ಎಲ್ಲ ಗುರುಪುಟ್ಟ ರಾಜರ ಆಶೀರ್ವಾದ. ಶ್ರೀ ಶೃಂಗೇರೇಶ್ವರ ಎಂಬ ದೇವರು ಬುದ್ಧಿ ಎಂಬ ಪ್ರೇರಣವನ್ನು ನನ್ನ ಪುಸ್ತಕದಲ್ಲಿ ತುಂಬಿದ್ದಾನೆ. ಕಣ್ಣು ಎಂಬ ಖಡ್ಗದಿಂದ, ಧರ್ಮ ಎಂಬ ಮಸಿಯಿಂದ, ನ್ಯಾಯ ಎಂಬ ಬಿಳಿ ಹಾಳೆಯ ಮೇಲೆ ಈ ಸಮಾಜವನ್ನು ತಿದ್ದಲು ಪ್ರಯತ್ನ ಮಾಡ್ತೇನೆ ಗೆಳೆಯ. ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಲೇ ಇದೆ. ಇನ್ನು ಹೆಚ್ಚಿನ ಶ್ರೇಯಸ್ಸಿಗಾಗಿ ಆ ನನ್ನ ಬಸವೇಶ್ವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಗೆಳೆಯ, ನಿನ್ನೊಂದಿಗೆ ನಾನು ಮಾತನಾಡುತ್ತಾ ನಿಂತರೆ ನನ್ನ ಡ್ಯೂಟಿಯ ಹಾಳಾಗಿರುವುದಂತೂ ಗ್ಯಾರಂಟಿ. ನಾನು ಹೋಗಿ ಬರಲೇ ಮಿತ್ರ? ನಿಲ್ಲು ಕಿರಣ್, ನೀನು ಪ್ರೀತಿಸಿ ಮದುವೆಯಾದವಳು ಧರ್ಮವಂತ ಮನುಷ್ಯರಾಗಿರುವುದು, ಊರ್ವಶಿಯನ್ನು ಮೀರಿಸುವಂತವಳು, ಒಟ್ಟಾರೆ ಜೀವನ ಪೂರ್ತಿ ಬಾಳೆಂಬ ಚಕ್ಕಡಿಯ ಗಾಲಿಯ ಕೀಲವಾಗಿ, ಬಾಳಿನ ಚಕ್ಕಡಿಯ ಗಾಲಿಯ ಕೀಲವು ಬೀಳದಂತೆ ನೋಡಿಕೊಂಡು ಹೋಗುವಂತ ನನ್ನ ಆಸೆ. ನಿನ್ನ ಆಸೆ ಈಡೇರಲೆಂದು ಆ ದೇವರಲ್ಲಿ ನಾನು ಬೇಡಿಕೊಳ್ತೇನೆ. ಮಿತ್ರ, ನಾನು ಹೋಗಿ ಬರಲೇ? ಹೋಗಿ ಬರ್ತೀನಿ. ಇವತ್ತು ಸೋಮವಾರ, ರೈತರ ಮಕ್ಕಳಿಗೆ ವಿಶ್ರಾಂತಿ ದಿವಸಗಳೇ. ನೋಡಿ, ನೀವೇನು ಚಿಂತಿಸಿ ಮೊದಲು ವಿಶ್ರಾಂತಿ ತೆಗೆದುಕೊಂಡು ನಮ್ಮ ತೋಟದ ಸುತ್ತಮುತ್ತಲು ಗಿಡಗಂಟೆಗಳು ತುಂಬಾ ಬೆಳೆದಿರುವಂತೆ ಅದನ್ನೆಲ್ಲ ಕಡಿದು ಹಾಕಿ ಬನ್ನಿ ಸ್ವಾಮಿ. ಅಪ್ಪಣೆ ಯಜಮಾನ್ದೇವ್ರೆ. ಅಯ್ಯೋ ನೋಡಿ ಸ್ವಾಮಿ, ನೀವು ಅಷ್ಟೊಂದು ಗೌರವ ಸ್ಥಾನಕ್ಕೆ ಏರಿಸಿ ನನ್ನನ್ನು ಮಾತಿನಿಂದ ಕೊಲ್ಲಬೇಡಿ. ಎಷ್ಟೇ ಆಗಲಿ ನಾನು ನಿಮ್ಮ ಹೆಂಡತಿ, ನಿಮ್ಮ ಪಾದ ರಕ್ಷಣೆ ಸಮಾನ. ಶೀಲ ಬಿಟ್ಟುಕೊಂಡು ಶೀಲ, ಗಂಡ ಹೇಳ್ತೀರ ಅಂದ್ರೆ ಜೋಡು ಬಸವಣ್ಣ ಚಕ್ಕಡಿದ್ದಂತೆ. ಎಲ್ಲಿ ನನ್ನ ಪ್ರೀತಿಯ ಪರಿಮಳ ಸುತ್ತ ಇಲ್ಲ? ಸ್ವಾಮಿ, ನೀವು ಜಡೆಯಲ್ಲಿ ಆ ಹೂವನ್ನು ಮುಡಿಸಿದರೆ ತಾನೇ ಅದು ಪರಿಮಳ ಸೂಸುವುದು. ಶೀಲ, ಹೂವಿಗಿಂತ ನೀನೇ ಚಂದಿರುವಾಗ ನಿನ್ನ ಮುಖ ನೋಡಿದರೆ ಸಾಕು, ಅದುವೇ ನಿನಗೆ ಪರಿಮಳ ಸೂಸಿದಂತೆ. ಶೀಲ, ನೀನು ನೋಡುತ್ತಾ ನಿಂತಷ್ಟು ತಪ್ಪಿಕೊಂಡು ಮುತ್ತು ಕೊಡಬೇಕೆನ್ನುವ ಆಸೆ ಹೆಚ್ಚಾಗುತ್ತದೆ. ಬಾಚಲಿಗೆ ಹೋಗಿಪ್ಪ, ನಿಮಗೆ ಯಾವಾಗಲೂ ಇದೇ ಉಂಟಾಗ. ಈಗ ತಾನೇ ನಾನು ಸ್ನಾನ ಮಾಡಿದ್ದೀನಿ.
ಮಗು ಮನಸ್ಸಿಗೆ ಸಿಹಿಯಾತಿಕೆ ಅದಕ್ಕೆ ಕೇಳಿಗೆ ಜಂಕೆ ಇದೇನು ತಮ್ಮ, ಕಾಲೇಜು ಮುಗಿಸಿಕೊಂಡು ಮನೆಗೆ ಬರುವಾಗ ಅಪರಿಚಿತ ಹೆಣ್ಣು ಮಗಳನ್ನು ಕರೆದುಕೊಂಡು ಬಂದಿರುವೆಯಲ್ಲಪ್ಪ ತಮ್ಮ. ಇವಳು ಅಪರಿಚಿತವಳಲ್ಲ, ನನ್ನ ಬಾಳ ಸಂಗಾತಿಯನ್ನಾಗಿ ಆರಿಸಿಕೊಂಡು ಬಂದರು. ಅಂದರೆ ಅಷ್ಟು ಗೊತ್ತಾಗಲಿಲ್ಲ ನನ್ನ ನಿಮಗೆ ಯಾರಿಗೂ ತಿಳಿಯಲಾರದೆ ಇವಳನ್ನು ಲವ್ ಮ್ಯಾರೇಜ್ ಮಾಡಿಕೊಂಡು ಬಂದಿರುವೆ. ಕ್ಷಮಿಸಲು ಇನ್ನೇನು ಉಳಿದಿದೆಯಪ್ಪ ತಮ್ಮ. ಅಣ್ಣ ಹಿರಣ್ಣ ಕಾಣ್ತಾ ಇಲ್ಲಲ್ಲ? ನೋಡಪ್ಪ, ಇಂದು ನಿನ್ನ ಹಿರಿಯಣ್ಣ ಮನೆಯಿಲ್ಲದ ಬಾಗಿಲೆ ದೇವರಿಲ್ಲದ ಗುಡಿ ಎಂಬ ನಾಟಕ ಪುಸ್ತಕದ ಉದ್ಘಾಟನೆ ಇದೆ. ಆ ಕಾರ್ಯಕ್ರಮ ಮುಗಿಸೋದಕ್ಕೆ ಹೋಗಿದ್ದಾರೆ. ವೈದ್ಯನ ನೀನು ಈ ರೀತಿ ಮೋಸ ಎಂಬ ದಾರದ ಎಳೆಯಿಂದ ನಿಮ್ಮ ಅಣ್ಣಂದರ ಹೃದಯನ ಕತ್ತರಿಸಿ ಹಾಕ್ತೀಯ ಅಂತ ನಾನು ಊಹಿಸಿರಲಿಲ್ಲ ವೈದ್ಯನ. ಮಾತಿಗೆ ನನ್ನ ಪರ್ಸನಲ್ ವಿಷಯದಲ್ಲಿ ನೀವು ತುರ್ತು ಮಾತನಾಡುವುದು ಅವಶ್ಯವಿಲ್ಲ. ಸಾಗರ್, ನಿನ್ನ ಆತ್ಮೀಯ ಮಾತನಾಡಿದ ಕೇಳಿ ಕ್ಷಮೆ ಕೇಳುತ್ತೇನೆ. ಇಲ್ಲ, ಒಳಗೆ ಹೋಗಿ ಆರ್ಥಿಕ ತೆಗೆದುಕೊಂಡು ಬಂದು ಕೈಗೆ ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳುತ್ತಿಲ್ಲ. ಅಮ್ಮ, ಅಂದ ಹಾಗೆ ಇವಳ ಹೆಸರೇನಪ್ಪ? ಅಣ್ಣ ಸರೋಜ ಅಂತ. ಇವಳು ನಾನು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೆವು. ಸರೋಜ ಅಣ್ಣ ಅತ್ತಿಗೆಯರ ಕಾಲೇಜಲ್ಲಿ ನಿಮ್ಮ ಅತ್ತಿಗೆನ ಹೊರಗಡೆ ಬರಲಿ, ಇಬ್ಬರಿಗೂ ಒಟ್ಟಿಗೆ ಮಾಡ್ತೀನಿ. ಅಪ್ಪ, ಆಶೀರ್ವಾದ. ತಮ್ಮ, ಇಲ್ಲಿ ನಾವು ಕಷ್ಟಪಟ್ಟು ಇದ್ದಕ್ಕೇನು ಹೊಲದಲ್ಲಿ ಬಿಸಿಲು ಮಳೆ ಚಳಿ ಎಣ್ಣೆ ದುಡಿದು ಎದ್ದು ಬಿದ್ದ ಹಣವನ್ನೆಲ್ಲ ನನ್ನ ತಮ್ಮ ಬೆಂಗಳೂರಿನಲ್ಲಿ ಕಾಲೇಜ್ ಕಲಿತು ದೊಡ್ಡ ಅಧಿಕಾರಿಯಾಗಿ ರೈತರ ಹೋರಾಟವನ್ನು ನಿವಾರಣೆ ಮಾಡುತ್ತಾರೆಂದು, ನಾವು ಕಟ್ಟಿದ ಆಶಾ ಗೋಪುರವನ್ನು ಈಡೇರಿಸುತ್ತಾರೆಂದು ಕನಸುಕೊಂಡಿದ್ದೆವು. ಆದರೆ ತಮ್ಮ, ನೀನು ಪ್ರೀತಿ ಪ್ರೇಮ ಎಂಬ ಬಿರುದು ಮಾಡೋದ್ರಿಂದ ನೆಲಕ್ಕೆ ಹೊಡೆದು ಉಳಿಸಿ ಬಿಟ್ಟಲ್ಲಪ್ಪ ತಮ್ಮ. ಆದ್ರ ನಾವು ನಿನಗೇನು ಮೋಸ ಮಾಡಿದ್ದೇವೆಂದು ನಮಗೆ ತಿಳಿಸಲಾರದೆ ಕುಲ ಗೋತ್ರ ಗೊತ್ತಿರಲ್ಲ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡು ಬಂದಿವಲ್ಲೋ ತಮ್ಮ. ಅಣ್ಣ ನಮಾಜ್ ಮಾಡಲಿಕ್ಕೆ ಹೋಗಿ ಮಸೀದಿಯನ್ನೇ ನನ್ನ ಕೊರಳಿಗೆ ಹಾಕಿಕೊಂಡಂತಾಯ್ತು ನನ್ನ ಸ್ಥಿತಿ. ಅದರ ನಿನ್ನ ಮನಸ್ಸೆಂಬ ಲಗಾಮೂಡಿನ ಹಿಡಿತದಲ್ಲಿಟ್ಟುಕೊಂಡು ಕಾಲೇಜ್ ಕಳೆದು ಬಿಟ್ಟು ಕೈಯಲ್ಲಿ 4 ದುಡ್ಡು ಕೈಗೊಂದು ಮೊಬೈಲ್ ಸಿಕ್ಕ ಮೇಲೆ ಕೆಟ್ಟ ಹುಡುಗರ ದೋಸ್ತಿ ಮಾಡಿ ಹಾಲಿನಂತಿರುವ ನಿನ್ನ ಜೀವನವನ್ನು ಹೇಸಿಗೆಂತೆ ಮಾಡಿಕೊಂಡು ಬಂದಿರುವುದು ಪಾಪಿಗಳು. ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಪ್ರೀತಿ ಎಂಬ ಸಾಗರದಲ್ಲಿ ಮುಳುಗಿ ಮೈ ಮನ ಸುಟ್ಟಿಕೊಂಡಿರುವೆ. ನನ್ನ ತಪ್ಪನ್ನು ಕ್ಷಮಿಸಿಬಿಡ. ಅದರ ಈಗ ಪ್ರಾಯಶ್ಚಿತ ಪಟ್ಟರೆ ಪ್ರಯೋಜನವಿಲ್ಲ. ಮೊದಲೇ ವಿಚಾರಿಸಿ ಹೆಚ್ಚಾಗಿದ್ದರೆ ನೀನೊಬ್ಬ ಒಳ್ಳೆ ನೌಕರಸ್ಥರಾಗಿ ಮನೆಗೆ ಬರುತ್ತದೆ. ಇರಲಿ ಸಾಗರ, ಆಗಿದ್ದು ಆಗಿ ಹೋಯ್ತು. ಕೈಕಾಲು ಮುಖ ತೆಗೆದುಕೊಂಡು ಊಟ ಮಾಡಿ ಹೋಗುತ್ತಮ್ಮ. ನಾವು ಸ್ವಲ್ಪ ತೋಟದ ಕಡೆಗೆ ಹೋಗಿ ಬರ್ತೀನಿ ಸಾಗರ. ನಾನು ಎಂತ ತಪ್ಪು ಮಾಡಿದೆ? ಬಂಗಾರದಂತ ನನ್ನಂದರಿಗೆ ಮೋಸ ಮಾಡಿದ ಪಾಪಿ ನಾನು. ಏನ್ರಿ ಒಬ್ಬರು ನಿಂತ್ಕೊಂಡು ಪಾಪಿ ಮೋಸಗಾರ ವಂಚಗಾರ ಅಂತ ಏನೇನು ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಕೊಳ್ತಾ ಇದ್ದೀರಾ? ಏನು ವಿಷಯನು? ಸರೋಜ, ನನ್ನ ಅಣ್ಣಂದರಿಗೆ ತಿಳಿಸಲಾರದೆ ನಿನ್ನನ್ನು ಮದುವೆ ಮಾಡಿಕೊಂಡು ಬಂದಿದ್ದು ದೊಡ್ಡ ತಪ್ಪು ಅಂತ ನನ್ನ ಹೃದಯ ಒಂದೇ ಸಮಯ ಪಡಿ ಬೆಳೆಸಿ ಹೇಳ್ತಿದ್ದೆ. ಏನ್ರಿ ಹಿರಿಯರನ್ನ ಒಂದು ಮಾತು ಹೇಳ್ದೆ ಕೇಳಿದೆ ನಾವಿಬ್ರು ಮದುವೆ ಮಾಡ್ಕೊಂಡು ಬಂದಿದೀವಿ, ಅದು ತಪ್ಪು ತಾನೆ?
ತಾನೆ. ಹಾಗಿದ್ದಾಗ ಹಿರಿಯರು ಒಂದ್ ಮಾತು ಕೆಟ್ಟದ್ದಾದ್ರೂ ಅನಿಸ್ಕೋಬೇಕು. ನಾವು ಮಾಡಿದ ತಪ್ಪಿಗೆ ಹಿರಿಯರು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸಲಿಕ್ಕೆ ಸಿದ್ಧ ಇದೆಯಾ ತಾನೆ? ಚೇಚಿ, ನೀವು ನನ್ನ ಬಾಳಿನ ಭಾಗ್ಯದೇವರು ಅಂದಾಗ ನಿಮ್ಮ ಪಾದದ ಮೇಲೆ ಹಣೆ ಇಟ್ಟು ಹೇಳ್ತಾ ಇದ್ದೀನಿ. ನಿಮಗೆ ನಿಮ್ಮ ಅಣ್ಣ ಎಂತ ಶಿಕ್ಷೆ ಕೊಟ್ರು ನಾನು ಅನುಭವಿಸಲು ಸಿದ್ಧವಾಗಿದ್ದೀನಿ. ನಿನ್ನ ಮುಕ್ತ ಗೌರಿ ಅಂತಿರುವ ಸತಿಯನ್ನು ಪಡೆಯಬೇಕಾದರೆ ಭಾಗ್ಯ. ಚೇಚಿ, ನಿಮ್ಮಂತವ್ರು ನನಗೆ ಪತಿಯಾಗಿ ಸಿಗ್ಬೇಕಾದ್ರೆ ನನ್ನ ಪುಣ್ಯ. ಸರೋಜ, ಬರೀ ಮಾತಿನಲ್ಲಿ ಮನೆಯ ಕಟ್ಟುತ್ತೀವೋ ನನ್ನ ಪ್ರೇಮದ ರಾಗಕ್ಕೆ ಸ್ವರ ಸೇರಿಸುತ್ತೀಯ. ನೀವ್ ಯಾವ ರೀತಿ ರಾಗ ಮಾಡಿದ್ರು ಅದಕ್ಕೆ ಸರಿಯಾಗಿ ನಾನು ಅಂದರೆ ಈಗ ನಾನು ಹಾಡಲಿ. ನಿಂತಿಯಲ್ಲ ದಾರಿ ಮ್ಯಾಗ ನಮ್ಮ ಊರಾಗ ಒಂದ್ ಹುಡುಗಿ ಪ್ರೀತಿಸಿ ಕೈ ಕೊಟ್ಟು ಓಡೋಗಿದ್ಲ. ಅದನ್ನ ನೋಡಿ ನಮ್ಮೂರ್ ಕವಿ ಅಷ್ಟು ಚಂದ ಐತನಪ್ಪ ಅದ ಹಾಡ. ಆ ಸುದ್ದಿ ಕೇಳಕ್ ನೀನು ಎಲ್ಲೇ ಹಿಡಿಲಿ ಅಂತಿದೆ. ಏನಪ್ಪ ಹಿಡಿದು ಮರೆ ಕಲ್ಯಾಣ ಬಡಿಗೆ ಹೋಗ್ಬಿಡುತ್ತ ಹಂಗಪ್ಪ ನೀನು ಒಂದು ಸಹಾಯ ಮಾಡ್ಬೇಕ ಮಾಡ್ತೀನಪ್ಪ. ಅಲ್ಲೋ ಅಣ್ಣ ಇವತ್ತು ನೋಡಿದ್ರಲ್ಲ ಮಸಿ ಮಲ್ಲಿ ನೋಡಿದ್ರ 3 ಮೂಲಿ ಹೊಲಕ್ಕ ನನಗ ಚಲಕ್ ಬಾಳ್ತೇಳ ಅವ್ರು ತೋರಿಸ್ತೇನೆ ನನಗ ಹೋಗೋರಪ್ಪ. ನಾನು ಅಲ್ಲಿಗೆ ಹೊಂಟೇನಿ ಇಡಕ್ಕ ಬಂದ ಅಲ್ಲೇ ಇಡ್ಲೇನ ಅಂತ
ಏನ ಕದ್ದಿಲಿ ಮಾತಾಡ್ತೀಯಲ್ಲೋ ನಿಂಗೆ ಬನ್ನಿ ಮೂರು ಮೂಲಿ ಹೊಲ್ದಾಗ ಸರ್ವ ಚಂದ್ರೊಳಗ ಆರಪ್ಪೇಂದ್ರ ನಿನ್ನ ನೋಡಿದ್ನಂದ್ರ ಅದನ್ನ ಕೋಳಿ ಕಾಲ ಮಾಡ್ತಾನ ನಿನ್ನ ದುಪ್ಪಂಗ ಮೈ ಎಲ್ಲ ಹುಷಾರಿ ಇಟ್ಕೊಂಡ ಹುಡುಗಿಯರಿಗೆ ಹಾಕಿರ್ತೀನಿ ನನ್ನ ಪ್ರೀತಿಯ ಚಂದ ಈ ಹುಡುಗಿಯರು ಚಂದ ಹೆಸರಿನೊಳಗ ಒಂದಿನ ಅಷ್ಟು ಹುಡುಗಿಯರು ಕೂಡ್ಕೊಂಡು ಮಾಡ್ತಾರ ನಿನ್ನ ಸಿದಿಗೆ ಸಿಂಗಾರ ಅವ್ರು ಸಿಂಗಾರ ಮಾಡೋದು ಅಷ್ಟ ಬೇಕು ಓಮಪ್ಪ ಆ ಹುಡುಗಿಯರ ಬಾಯಾಗ ತುರುಗುತ್ತೀನಿ ಉತ್ತಲು ಗಡವ ಬರಬರಿ ಬರಗಾರಿ ಬರಬರಿ ಬರಗಾರಿ ತೋಡಬಾರಿನ ಬಂದೋಕ ತೋಡಬಾರಿನ ಯಾರ ಬಯ ಸುರ್ಕಾಕ್ ಹೊಂಟಿದಿ ಉತ್ತನ ಊರನ ಗಡದ ಬಲ್ಲಿ ಬಾರ ನನ್ನ ಪ್ರೀತಿಯ ಪುಂಡಿ ಪಲ್ಲೆ ಇವ ಅದನ್ನಲ್ಲ ಇವ ಅದನ್ನಲ್ಲ ತಪ್ಪಿಲ್ಲ ಹೇಳು ಮುಂದೆ ಮನಸ್ಸಿನಾಗ ಅದು ಅದು ನಿನ್ನ ಬಾಯಾಗ ಉತ್ತರ ಹುಡುಗರು ಇರ್ತಾನಂತ ಯಾಕ ಹೌದೇ ನನ್ನ ಪ್ರೀತಿಯ ನಾಟಕದ ಕೊಂಡಿ ಅಯ್ಯಯ್ಯ ನೀರು ಬಿಡು ಮಂಜಾನ ಅಂತವನ ಸುಮ್ಮನೆ ನಿಂದ್ರಲೆ ಸಂಘ ಹೆಚ್ಚು ಕಮ್ಮಿ ಏನ್ರ ಮಾತಾಡಿದ್ರೆ ನಮ್ಮ ಅಪ್ಪನ ಕೈಗೆ ನೀನು ಕೊನೆ ಉತ್ತರ ಕೊಟ್ಟು ನೋಡು ನಿಂಗಪ್ಪ ನಮ್ಮ ರಾಣಿ ಏ ಪೊಲೀಸ್ ಸಾಹೇಬ್ರ ನೀವು ಬಲು ಚಂದಗ ಮಾತಾಡ್ತೀರಿ ಯಾಕೆ ನೋಡಿಲ್ಲ ನೀವು ನಮ್ಮ ಮನೆಯಾಗಿನ ಹೋಗ್ತಾನ ಒಣಕಿ ಮಲ್ಲಿ ಒಣಕಲಿಗೆ ಬೇಕು ಒಣಕಿ ನನಗ್ ಒಣಕಿ ಕೊಟ್ರು ಮುಂದೆ ನಿನಗೆ ಹಂಗ ಅಲ್ಲಿ ಅವ ಇನ್ನೂ ಬಂದು ನಿಮ್ಮ ಮನೆಗೆ ಹಾ ನಾ ಎಷ್ಟು ಸಲ ನಿಮ್ ಮನೆ ಬರ್ತೀನಿ ನನಗೆ ಒಂದಿನ ತೋರಿಸಿಲ್ಲ ನಿನ್ನ ಒಳಕಲ್ಲ ಅಂದ್ರೆ ಏನಿಲ್ಲ ನಮ್ಮ ಮನೆ ಒಳಕಲ್ಲ ಎಲ್ಲಾನು ಕರೆದು ತೋರ್ಸಕ ಧರ್ಮ ಛತ್ರ ಅಂತ ತಿಳ್ಕೊಂಡಿಲ್ಲ ಪಿಂಕ್ಯ ಹಳೆ ಪಿಂಕ್ಯ ಅವ್ರು ತೋರ್ಸ್ಲಿಕ್ಕೆ ನನಗ ತೋರ್ಸ್ ನಡಿಯ ನಿಮ್ ಮನೆಯಾಗಿರೋ ವಾಳ ಸಮಾಧಾನ ಹೇಳ್ತಾನ. ಅಲ್ಲ ನೀವಿಬ್ರು ನಮ್ಮ ಮನೆಯ ಒಳ ನೋಡ್ಬೇಕಾದ್ರೆ ನಾ ಹೇಳ್ದಂಗ ನೀವಿಬ್ರು ಕೇಳಬೇಕು ನಿನ್ನ ಮಾತು ನಡೆಸ್ಕೊಡಕ ನಂದು ಒಂದು ತಿಂಗಳು ಪಗಾರ ಹೋಗ್ಲಿ ಹೋಗಲ್ಲ ನಮ್ದಲ್ಲ ನಮ್ಮ ಅಪ್ಪಂದಲ್ಲ ಹೋಗಲ್ಲ ಹಂಗನ ನಮ್ ಗ್ರಾಮ ಪಂಚಾಯತಿಗೆ 4 ಡಜನ್ ಮರ್ಕೂರ್ ಬಲ್ ಬಂದವು ಹಾ ಅವನು ಮಾಡಿದ್ರೆ ಚಿಂತೆ ಇಲ್ಲ ನೋಡ ಹಾ, ನಾ ಹೇಳ್ದಂಗ ಕೇಳ್ತೀವಲ್ಲ ನಮ್ಮ ಅಪ್ಪ ನಮ್ಮ ಮನ್ಯಾಗ ಇರ್ಬೇಕು ನಾನು ನಮ್ಮ ಮನ್ಯಾಗ ಇರ್ಬೇಕು ಅವಾಗ ನೀವಿಬ್ರು ಒಳಗೆ ಯಾವಾಗ ಬಂದು ಐ ಲವ್ ಯು ಅಂತ ಯಾವ ಮದ್ಲಿಗೆ ಹೇಳ್ತಾನಲ್ಲ ಅವನು ತೋರಿಸ್ತೀನಿ ನೋಡಪ್ಪ ನಮ್ಮ ಮನೆ ಒಳ್ಳೆ ನನಗಂತೂ ನೀರ್ ಕುಡ್ದಾಕ ಅಲ್ಲ ನೀರ್ ಕುಡ್ದಾಕ ಸುಲಭ ನೋಡ ನಾ ಮಾಡದ ಕೆಲಸವಿಲ್ಲ ಅವಳು ಮುಟ್ಟೋದು ಗಿಡ